ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಸ್ವಲ್ಪ ಶಿವಮೊಗ್ಗ ಹೋಗಿ ಬರೋಣ, ಶಾಪಿಂಗ್ ಇತ್ತು ಅಂತೇಳಿ ಅಂದ್ಬಿಟ್ಟು ಹೊರಟಿದ್ದೀನಿ. ನಮ್ಮ ತಂಗಿನೂ ಕೂಡ ಅಲ್ಲೇ ಕೋರ್ಟ್ ಮುಗಿಸ್ಕೊಂಡು ಬರ್ತೀನಿ ಅಂತೇಳಿ ಹೇಳಿದರು. ಹಾಗೆ ನಮ್ಮ ಅಕ್ಕನ ಮಗಳು ಕೂಡ ಅಲ್ಲೇ ಬರ್ತಿದ್ದಾಳೆ. ಅವಳು ಹಾರೋಬೆನ್ನಳ್ಳಿಯಿಂದ ಬರ್ತಿದ್ದಾಳೆ. ಇಲ್ಲೇ ಮಾರ್ಕೆಟ್ ಹತ್ರ ಇರೋ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ರು, ನಾವು ಬರ್ತೀವಿ ಅಂತೇಳಿ ಅಂದರು. ಇವತ್ತು ಶಾಪಿಂಗಿಗೆ ಬಂದಿರೋದು ನಮ್ಮ ಅಣ್ಣನ ಮದುವೆ ಇತ್ತು, ಹಾಗಾಗಿ ಅವ್ರ ಮದುವೆಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಸ್ಯಾರಿ ತೊಗೊಂಡು ಹೋಗೋಣ ಅಂತೇಳಿ ಬಂದಿದ್ವಿ. ಇವಾಗ ಒಂದೊಂದೇ ಅಂಗಡಿಯಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತಾ ಇದ್ದೀವಿ, ಯಾವ್ದು ಚೆನ್ನಾಗಿದೆ, ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಅಂದ್ಬಿಟ್ಟು. ಆ್ಯಕ್ಚುಲಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಯಾಕೆ ಅಂತೇಳಂದರೆ ಅವರೆಲ್ಲ ಕಡೆ ತೊಗೋತಾ ಇರ್ತಾರಲ್ವ. ಹಾಗಾಗಿ ಅವ್ರಿಗೆ ಎಲ್ಲೆಲ್ಲಿ ಗೊತ್ತಿದನೋ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಒಂದು 2-3 ಅಂಗಡಿ ಅಷ್ಟೇ ನೋಡಿದ್ದು, ಅಷ್ಟರೊಳಗೇ ಸಿಕ್ಬಿಡ್ತು. ಹಾಗಾಗಿ ಮತ್ತೆ ಬೇರೆ ಎಲ್ಲೂ ಹೋಗಲಿಲ್ಲ. ಸರಿ ಅಂದ್ಬಿಟ್ಟು ನಾನು ನಮ್ಮ ತಂಗಿನ ಆಲ್ರೆಡಿ ನಮ್ಮ ಅಕ್ಕನ ಮಗಳು ತೊಗೊಂಡಿದ್ಲು, ನಾವಿಬ್ಬರು ಮಾತ್ರ ತೊಗೊಂಡಿರಲಿಲ್ಲ. ಹಾಗಾಗಿ ನಾವಿಬ್ಬರು ಕೂಡ ಚೂಸ್ ಮಾಡ್ಕೊಂಡು ತೊಗೊಂಡ್ವಿ. ಶಿವಮೊಗ್ಗ ಬಂದಿದ್ದೆ ತುಂಬ ಲೇಟಾಗಿ ಬಂದಿದ್ದು. ನಾವು 3:30-4 ಗಂಟೆ ಅನಿಸುತ್ತೆ ನಾವು ಶಿವಮೊಗ್ಗ ಬಂದಾಗ. ಅಷ್ಟು ಲೇಟಾಗಿ ಆಗಿತ್ತು ಮನೆಯಿಂದ ಬರಬೇಕಾದ್ರೇ. ಸರಿ ಅಂದ್ಬಿಟ್ಟು ಎಲ್ಲ ಶಾಪಿಂಗು ಮುಗಿಸ್ಕೋಬೇಕಾಗಿತ್ತು. ಹಾಗೆ ಸ್ವಲ್ಪ ಜ್ಯುವೆಲರೀಸ್ ಕೂಡ ತೊಗೋಬೇಕಾಗಿತ್ತು ಅಂತೇಳಿ ಅಂದ್ಬಿಟ್ಟು ಬಂದಿದ್ದಾಳೆ ನಮ್ಮ ತಂಗಿ, ನನಗೇನಲ್ಲ. ಸೊ ಅವಳು ಕೂಡ ನೋಡ್ಕೋತಾ ಇದ್ಲು. ಸರಿ, ಅವಳಿಗೆ ಇಷ್ಟ ಬಂದಿರೋದು ಯಾವುದಾದ್ರು ಚೂಸ್ ಮಾಡ್ಕೋತಾಳೆ ಅಂತೇಳಿ ಅಂದ್ಬಿಟ್ಟು ನಾವು ನೋಡ್ತಾ ಇದ್ವಿ. ಬಟ್ ನನಗೂ ತುಂಬ ಇಷ್ಟ ಆಯ್ತು. ಅಲ್ಲಿ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಟ್ ಓಕೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ತೊಗೋತಾ ಇದ್ದಾಳೆ. ಸೀರೆ ತೊಗೊಂಡಿದ್ದೇನೋ ಆಯಿತು, ಇವಾಗ ಅದಕ್ಕೆ ಬ್ಲೌಸ್ ಹೊಲಿಸ್ಬೇಕಲ್ವ. ಹಾಗಾಗಿ ಮತ್ತು ಅದಕ್ಕೂ ಕೂಡ ಸ್ಟಿಚಿಂಗಿಗೆ ಕೊಟ್ಬರೋಣ ಅಂತ ಹೋದ್ವಿ. ಬಟ್ ಹ್ಯಾಂಡ್ ವರ್ಕಲ್ಲಿ ಮಾಡೋರು ಯಾರೂ ಇಲ್ಲ, ಎಲ್ಲ ಊರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಮೆಷಿನ್ ವರ್ಕೆ ಕೊಟ್ಬಿಟ್ಟು ಬಂದ್ವಿ. ಅದಾದಮೇಲೆ ಇವರು ನಮ್ಮ ಅಕ್ಕನ ಮಗಳು, ಅಂದರೆ ಇವಳಿಗೆ ನಾನು ಚಿಕ್ಕಮ್ಮ ಆಗಬೇಕು. ಅವ್ರ ಹಸ್ಬೆಂಡ್ ಕೂಡ ಬಂದಿದ್ದರು, ನಮ್ಮ ತಂಗಿ ಹಸ್ಬೆಂಡ್ ಕೂಡ ಬಂದಿದ್ದರು. ಎಲ್ಲರೂ ಮಂಡಕ್ಕಿ ಬಜ್ಜಿ ಎಲ್ಲ ತಿನ್ಕೊಂಡು ಇಲ್ಲಿಂದ ಹೊರಟ್ವಿ. ಅವರಿಬ್ಬರು ಬೈಕಲ್ಲಿ ಬಂದಿರೋದ್ರಿಂದ ಅವ್ರು ಬೈಕಲ್ಲಿ ಹೋಗಬೇಕಾಗಿತ್ತು. ಹಾಗಾಗಿ ನನಗೆ ನಮ್ಮ ತಂಗಿ ಹಸ್ಬೆಂಡು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದರು. ಅಲ್ಲಿಂದ ನಾನು ಊರಿಗೆ ಹೊರಟೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್, ಬಾಯ್ ಬಾಯ್.